ನಾನು ತುಂಬಾನೇ ಸಾಲದಲ್ಲಿದ್ದೆ, ವ್ಯಾಪಾರ ಮಾಡಿ ಲಾಸ್ ಆಗಿ ಸಾಲದಲ್ಲಿದ್ದೆ. ಆ ವಿಡಿಯೋ ನೋಡಿ ಏನ್ ಈ ತರದ್ದೆಲ್ಲ ಇದೆಯಾ, ಇದು ನಿಜವಾಗ್ಲೂ ನಡೆಯುವಂತದ್ದ, ಏನಿದು ಅಂತೇಳಿ ಸ್ವಲ್ಪ ಅನುಮಾನ ಇತ್ತು. ವಿಡಿಯೋಸ್ ನೋಡಿ ನೀವು ಅನುಮಾನ ಪಟ್ಟಿ ಇದಾಗ ಕೆಲಸ ಅಲ್ಲ, ಇದು ಸಾಧ್ಯ ಇಲ್ಲ ನಮ್ಮಲ್ಲಿ. ಯಾಕೆಂದ್ರೆ ನಾನು ಆತರ ಮೆಂಟಲಿ ಸಾಲದಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಅಷ್ಟು. ತದನಂತರ ಈಗ ನನ್ನ ಸಾಲ ಎಲ್ಲ ತೀರ್ಸ್ಕೊಂಡು 26ರಲ್ಲಿ ಒಂದ್ 6 ತಿಂಗಳ ವಿಡಿಯೋ ಸತತವಾಗಿ ನೋಡ್ತಾನೆ ಇದ್ದೀನಿ. ನೋಡ್ತಾ ನನ್ಗೆ ಈ ಕಡೆ ಇದು ಇದರಲ್ಲಿ ಏನೋ ಇದೆ, ಇದು ನಾವು ಇದು ಮೂಲ ಆಳವಾಗಿ ಹೋಗಿ ಇದು ವಿಶ್ಲೇಷಣೆ ಮಾಡಿದ್ರೆ ಇದು ನಮ್ಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ 100% ಅಂತೇಳಿ. ಈಗ ಒಂದು 15 ದಿವಸದಿಂದ ಅವರು ತಾಮ್ರದ ಲೋಟದಲ್ಲಿ ಅದು ನೀರನ್ನಿಟ್ಟು ರಾತ್ರಿ ಮಲಗುವಾಗ ಅಫರ್ಮೇಶನ್ ಅಂತೇಳಿ ಏನು ಅವರು ಮಂತ್ರ ಹೇಳ್ಕೊಡ್ತಾರೆ, ಐ ಆಮ್ ರಿಚ್ ಅಂತೇಳಿ ಗಟ್ಟಿಯಾಗಿ ಹೇಳ್ಕೊಂಡು ಮತ್ತೆ ಹೇಳಿ ಆ ಮಂತ್ರನೇ ಹೇಳಿ 3 ಸಲ ಮತ್ತೆ ಆ ನೀರ್ನ ಹಾಗೆ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರಿನಲ್ಲಿ ಮತ್ತೆ ಆ ನೀರನ್ನ ನಾವು ಏನ್ ರಾತ್ರಿ ಸಂಗ್ರಹಿಸಿ ಇಟ್ಟಿರ್ತೀವಿ ಆ ನೀರ್ನ ಮತ್ತೆ ಅಫರ್ಮೇಶನ್ ಹೇಳಿ 3 ಸಲ ಮಂತ್ರನ ಹೇಳಿ ತಗೊಳ್ತಾ ಬಂದಿದೀವಿ. ಈಗ 15 ದಿವಸದಿಂದ ನನ್ಗೆ ಫಲ ಅನ್ನೋದು ಕಾಣ್ತಾ ಇದೆ, ಬೆಳಕು ಕಾಣ್ತಾ ಇದೆ. ಇಲ್ಲಿಗೆ ಬರಕ್ ಸಾಧ್ಯತೆನೂ ಕೂಡ ಆಗೋಯ್ತು. ಹಣ ಬೇಗ ಫೀಸ್ಗೆ ಇಲ್ಲಿ ಬರ್ಲಿಕ್ಕೆ ಅದು ಬೇಗ ನನ್ಗೆ ಸಿಕ್ತು ಹಣ. ಅದರಿಂದ ನಾನು ಇಲ್ಲಿ ಬರಕ್ ಸಾಧ್ಯತೆ ಆಯ್ತು. ಈಗ ಕ್ಲಾಸಿಗೆ ಬಂದಿದ್ದೀನಿ. ಅವರು ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ಈಗ 12 ನಂತರ ಬ್ರೇಕ್ ಇದೆ. ಈ 2 ಗಂಟೆ ಅವಧಿಯಲ್ಲಿ ಸಾಕಷ್ಟು ನಾನು ತಿಳ್ಕೊಂಡೆ. ಜ್ಞಾನೋದಯ ಅನ್ನೋದು ಏನಾಗುತ್ತೆ ಮನುಷ್ಯನ್ಗೆ, ಅದಾಯ್ತು. ಅದನ್ನ ಎಲ್ಲರೂ ಇದ್ರ ಸದುಪಯೋಗ ಪಡ್ಕೊಂಡು ಸಾಧ್ಯ ಆಗೇ ಆಗುತ್ತೆ ಅನ್ನೋದನ್ನ ಗುರುಗಳು ಹೇಳಿದ್ದಾರೆ. ನನ್ಗೂ ಕೂಡ ಮನಸ್ಸಿಗೆ ನಂಬಿಕೆ ಅನ್ನೋದು ತುಂಬಾ 100ಕ್ಕೆ 100 ಅಗಾಧವಾಗಿ ನಂಬಿಕೆ ಅನ್ನೋದು ಹುಟ್ಟಿದೆ. ಖಂಡಿತ ನಾನು ಇದರಲ್ಲಿ ಸಫಲ ಕಾಣ್ತೀನಿ ಅಂತ ಹೇಳಿ ನನಗೆ ದೃಢತೆ ಇದೆ, ಸಾಧ್ಯ ಇದೆ, ನಿರ್ಧಾರ ಮಾಡಿದ್ದೀನಿ, ಕಂಡೇ ಕಾಣ್ತೀನಿ. ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್. ಹಾಗೆ ಸರ್, ನೀವು ವಿಡಿಯೋಸ್ ನೋಡ್ತಾ ಇದ್ರಿ ಗುರುಜಿ ಅವ್ರನ್ನ ಅಂತ ಹೇಳ್ತಾ ಇದ್ರಿ. ಸುಮಾರು ಹೇಳಿ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ರಿ ಯೂಟ್ಯೂಬ್ ಅಲ್ಲಿ. ಇವಾಗ ಡೈರೆಕ್ಟ್ ಆಗಿ ನೋಡಿದೀರಾ ಕ್ಲಾಸಸ್ ಅಲ್ಲಿ? ನಿಮ್ಗೆ ಕ್ಲಾಸ್ ಅಲ್ಲಿ ನೋಡಿದೀರಾ, ಯಾವ ರೀತಿ ಫೀಲ್ ಆಯ್ತು ಸರ್ ನಿಮ್ಗೆ? ಯಾವ ತರ ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಿ, ಅವ್ರು ಏನ್ ಹೇಳ್ತಾರೆ ಅದನ್ನ ಗಮನ ಮಾಡ್ಬೇಕು. ಸುಮ್ನೆ ಏನೋ ಹೇಳ್ತಾರೆ 20 ನಿಮಿಷ 1 ಗಂಟೆ ಅವಧಿಯಲ್ಲಿ ಏನ್ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಒಂದು ವಿಷಯನ ತಗೊಂಡು ಅದನ್ನ ಒಂದ್ 10 ನಿಮಿಷ ಹೇಳ್ತಾರೆ. 10 ನಿಮಿಷ ವಿಷಯ ಹೇಳಿ ಅದ್ರಿಂದ ಏನ್ ಬೆನಿಫಿಟ್ ಇದೆ ಆ ವಿಷಯದಲ್ಲಿ ಆತರ 3-4 ವಿಷಯ ಹೇಳ್ತಾರೆ. ಅದನ್ನ ಅರ್ಥಕೊಂಡ್ರೆ ಅದ ನಮ್ಗೆ ಸದುಪಯೋಗ. ಇಲ್ಲಿ ಬಂದು ಕ್ಲಾಸಲ್ಲಿ ಬಂದ್ಮೇಲೆ ಅದನ್ನ ಬಿಟ್ಟು ಬೇರೆ ಇವಾಗ ಸಫಲತೆ ಕಾಣ್ಬೇಕು ಅಂದ್ರೆ ಏನೇನ್ ಮನುಷ್ಯನ್ಗೆ ಒಂದು ಉದಾಹರಣೆ ಸಮೇತ ಹೇಳ್ತಾರೆ. ಆ ಉದಾಹರಣೆಗಳನ್ನ ನಾವು ಮನ್ಸಿಗೆ ತಗೊಂಡ್ರೆ ಹೌದು ನಾನು ಈ ತರ ತಪ್ಪು ಮಾಡ್ತಾ ಇದ್ದೆ, ಇನ್ ಮುಂದೆ ನಾವು ತಪ್ಪು ಮಾಡಬಾರ್ದು, ಅದೇ ತಪ್ಪನ ಮಾಡಬಾರ್ದು. ಪಾಸಿಟಿವ್ ಥಿಂಕ್ ಮಾಡಿ ಒಳ್ಳೆ ರೀತಿನಲ್ಲಿ ನಡ್ಕೊಂಡು ಹೋದ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದನ್ನ ಗುರುಗಳು ನಮ್ಗೆ ಮಂದಟ್ ಮಾಡಿದ್ದಾರೆ. ಇನ್ ಮುಂದೆ ನಾನು ಅವ್ರ ರೀತಿ ನಡ್ಕೊಂಡೇ ಬೇಕು. ಆತರ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಆತರ ಇದೆ. ಮುಂದಿನ ನೆಕ್ಸ್ಟ್ ನಾವು ಮೀಟ್ ಆದಾಗ ನಾನು ಇನ್ನೂ ಒಳ್ಳೆ ರೀತಿಯಿಂದ ಯಶಸ್ಸು ಕಾಣ್ತೀನಿ ಅಂತೇಳಿ ನನ್ಗೆ ನಂಬಿಕೆ ಇದೆ, ಹೇಳ್ತೀನಿ. ಆಗಸ್ಟ್ 9ಗೆ ನಮ್ದು ಸ್ಪೆಷಲ್ ವರ್ಕ್ಶಾಪ್ ನಡೀತಾ ಇದೆ. ಬಿಸ್ನೆಸ್ ಬಗ್ಗೆ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತಾ ಇರೋದು ಗುರುಜಿ ಅವರು. ಇದು ಇದೇ ಲೊಕೇಶನ್ ಇರುತ್ತೆ. ನೀವು ಅಟೆಂಡ್ ಮಾಡ್ತಿದ್ದೀರಾ? ನಾನು ಅಟೆಂಡ್ ಮಾಡ್ತೀನಿ. ಆಲ್ರೆಡಿ ಫಾರ್ಮ್ ಕೊಟ್ಟಿದ್ದೀನಿ, ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದೀನಿ. ಫೀಸ್ ಕೂಡ ಇಷ್ಟು ಅಂತ ಹೇಳಿದ್ದಾರೆ, ಅದೆಲ್ಲ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದೀನಿ. ಇದೇ ಈಗ ಬಂದಿದ್ದೀನಿ. ಇದು ಮೊದಲನೇದು. ಎರಡನೇದು ಮುಂದಿನ ತಿಂಗಳಿದೆ. ಕಂಟಿನ್ಯೂ ತಿಂಗಳು ಬರ್ತೀನಿ ನಾನು. ತಿಂಗಳು ಬಂದಾಗೆಲ್ಲ ಒಂದೊಂದು ವಿಚಾರ ನಾವು ಕಲ್ತ್ಕೊಳ್ಳೋಕೆ ಅವಕಾಶ ಇದೆ, ತುಂಬಾ ಅವಕಾಶ ಇದೆ. ಯಾರು ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೇಕು ಅಂತೇಳಿ ಬೇಕಾದಷ್ಟು ದಾರಿಗಳಿದಾವೆ ಮಾಡಕ್ಕೆ. ಈಸಿಯಾಗಿ ಮಾಡ್ಬೇಕು ಅನ್ನೋದು ಆಗಲ್ಲ. ಅದಕ್ಕೆ ನಾವು ಕಷ್ಟ ನೋಡಿದ್ರೇನೆ ನಾವು ಆಮೇಲೆ ದುಡ್ಡು ನೋಡಕ್ಕೆ ಸಾಧ್ಯ. ಅದು ನಮ್ಮ ಹತ್ರ ಪರ್ಮನೆಂಟ್ ಆಗಿ ಉಳ್ಕೊಂತದೆ ದುಡ್ಡು. ಆತರ ದುಡ್ಡು ಮಾಡೋದನ್ನ ಈ ಗುರುಗಳು ಉದಾಹರಣೆ ಸಮೇತ ಹೇಳಿ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು, ಅದಕ್ಕೊಂದು ಸಿಸ್ಟಮ್ ಇದೆ, ಆ ನಿಯಮಗಳಿದಾವೆ. ಅದನ್ನ ಮನಸ್ಸಿನ ಒಳಗಡೆ ನಾವು ದೃಢ ಸಂಕಲ್ಪ ಮಾಡ್ಕೋಬೇಕು. ಆವಾಗ್ಲೇ ನಾವು ಬಿಸ್ನೆಸ್ ಅಲ್ಲಿ ಯಶಸ್ಸು ಕಾಣಕ್ ಸಾಧ್ಯ. ನಾವೇನ್ ಅನ್ಕೊಂಡಿದೀವೋ ಅದೇ ಬಂದಿದೆ. ಅದು ಸಾಧ್ಯತೆ ಅನ್ನೋದು ಇಲ್ಲೇ ಕಾಣ್ತಾ ಇದೆ. 100ಕ್ಕೆ 100 ಇದ್ರಲ್ಲಿ ನಾನು ಯಶಸ್ಸು ಕಾಣ್ತೀನಿ. ಅದೇ ಇನ್ಫಾರ್ಮೇಶನ್ ಹೇಳಿದ್ದಾರೆ. ನಿಮ್ಮ ಕರ್ಮ ಇಂದಿಗೆ ಕಳೆಯಿತು, ನಿಮ್ಮ ಜೀವನಕ್ಕೆ ತಾಯಿ ಮಹಾಲಕ್ಷ್ಮಿಯು
ಪ್ರವೇಶಿಸಲಿದ್ದಾಳೆ. ಹಾ, ಸರ್. ಗುರುಗಳು ಕಾರ್ಯಾಗಾರದಲ್ಲಿ ಹಾ, ಸರ್. ಹೇಳಿಕೊಟ್ಟ ಹಾಗೆ ಹಾ. ಜೀವನ ಮಾಡಿ. ಹಾ, ಸರ್. ಶುಭವಾಗಲಿ. ಅನಂತ ವಿಶ್ವ ಆಚಾರ್ಯ. ಹಾ,